ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಬಹಳ ಪ್ರಮುಖವಾಗಿ ಬಸವಚೇತನದ ಮಾರುಗಡಿನಲ್ಲಿ ಬೆಳಗಿದ ಶರಣ ಬೇಡರ ದಾಸನವರ ಒಂದು ಸ್ವರ್ಣೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಂಧಿಯನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗುರು ಬಸವ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕರಿಸುತ್ತಾ ಈಗಾಗಲೇ ಅನುಭವದ ನುಡಿಗಳನ್ನ ಮಾತನಾಡಿದಂಥ ಶರಣ ಟಿ.ವಿ. ರಾಮಚಂದ್ರಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಈಗಾಗಲೇ ವೇದಿಕೆಯನ್ನು ತೆರವು ಮಾಡತಕ್ಕಂಥ ಬಸವರಾಜ ನಾಯ್ಕ ಅವರೇ, ಶಿವಕುಮಾರ್ ಅವರೇ, ಅಶೋಕ್ ಪಾಟೀಲ್ ಅವರೇ ಹಾಗೂ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಸದ್ಭಕ್ತರು, ಪೂಜ್ಯರು ಬಹಳ ವಿಶೇಷವಾಗಿ ಪ್ರತಿ ತಿಂಗಳು ಏನು 12ನೇ ಶತಮಾನದ ಪ್ರತಿಯೊಬ್ಬ ದಾರ್ಶನಿಕರನ್ನ ವಚನಕಾರರನ್ನ ಇಲ್ಲಿ ಪರಿಚಯಿಸುವ ಮುಖಾಂತರ ಅವರ ವಿಚಾರಧಾರೆಗಳನ್ನ ನಮ್ಮೆಲ್ಲರಿಗೂ ತಿಳಿಸುವುದರ ಮುಖಾಂತರ ಎಲ್ಲೋ ಒಂದು ಕಡೆ ನಮಗೆ ಒಂದು ಚಿಂತನ ಮಂಥನಕ್ಕೆ, ಒಂದು ಆತ್ಮಾವಲೋಕನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲರೂ ಬಹಳ ಖುಷಿ ಪಡಬೇಕು, ಸಂತೋಷ ಪಡಬೇಕು. ಕಾರಣ ಇಷ್ಟನೇ, ನಾವ್ಯಾರು ಜೇಡದಾಸಮಯ ಆಗ್ಬೋದು, ಬೇರೆ ಬೇರೆ ವಚನಕಾರರ ಬಗ್ಗೆ ಪ್ರತಿನಿತ್ಯ ಓದುವುದಿಲ್ಲ, ತಿಳ್ಕೊಳ್ಳೋದಿಲ್ಲ ಅಂತ ಸಂಸ್ಕೃತಿ ನಡೆ ಹೋಗ್ಬಿಡಿ. ಅಟ್ಲೀಸ್ಟ್ ಈ ತರ ಒಂದು ಮಠದ ಒಂದು ಸಂಸ್ಕೃತಿಯಲ್ಲಿ ಬಸವತತ್ವ ಸಮ್ಮೇಳನದಲ್ಲಿ ಎಲ್ಲ ದಾರ್ಶನಿಕರ ಬಗ್ಗೆ ವಿವಿಧ ವಿದ್ವಾಂಸರನ್ನ, ಪಂಡಿತರನ್ನ ಕರೆಸ್ಬಿಟ್ಟು ಆ ಮುಖಾಂತರ ನಮ್ಗೆಲ್ಲರಿಗೂ ಒಂದು ಜ್ಞಾನದ ಅನುಭವವನ್ನ, ಜ್ಞಾನದ ಮೂಸೆಯನ್ನ ಪರಮ ಪೂಜ್ಯರು ಕಟ್ಕೊಡ್ತಾ ಇದ್ದಾರೆ. ನಿಜಕ್ಕೂ ನಾವೆಲ್ಲರೂ ಶ್ರೀಮಠಕ್ಕೆ, ಪೂಜ್ಯರಿಗೆ ಆಭಾರಿಯಾಗಿರ್ಬೇಕಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಜೋರಾಗಿ ಚಪ್ಪಾಳೆನ ತಟ್ಟಬೇಕು. ಇವರು ನಮಗೆ ಒಂದು ಹೊಸ ಸಂಸ್ಕಾರವನ್ನ ಕೊಡ್ತಾ ಇದ್ದಾರೆ ಪೂಜ್ಯರು. ಒಂದು ಹೊಸ ಸಂಸ್ಕಾರಕ್ಕೆ ಇದು ಒಂದು ನಾಂದಿ ಆಗ್ತಾ ಇದೆ. ನಾವ್ಯಾರು ಮನೆಯಲ್ಲಿ 12ನೇ ಶತಮಾನದ ವಚನಕಾರರ ಬಗ್ಗೆ ಎಲ್ಲ ವಚನ ಸಾಹಿತ್ಯವನ್ನು ತೆಗೆದು ಓದೋದು, ತಿಳ್ಕೊಳ್ಳೋದು ಅದಕ್ಕೆ ಟೈಮೇ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಮೊಬೈಲ್ ಯುಗಕ್ಕೆ, ಫೇಸ್ಬುಕ್ ಯುಗಕ್ಕೆ, ವಾಟ್ಸಪ್ ಯುಗಕ್ಕೆ, ಇಂಥದ್ದು ಟ್ವಿಟ್ಟರ್ ಯುಗಕ್ಕೆ ಎಲ್ಲ ಜಾರಿದ್ದೀವಿ, ತೆರೆಯುವುದಲ್ಲಿದ್ದೀವಿ. ನಾನು ಖಂಡಿತವಾಗಿದ್ದು ಅಂತ ಒಂದು ರೀತಿಯಲ್ಲಿ ಆ ಮನುಷ್ಯನ ಬದುಕಿನ ಒಂದು ವಿನಾಶದ ಅಂಚಿನಲ್ಲಿದ್ದೀವಿ. ಅವ್ರು ಕಂಡುಹಿಡಿದವರೆಲ್ಲ ಒಳ್ಳೇದು ಕಂಡುಹಿಡಿದರೆ, ಆದ್ರೆ ಇವತ್ತು ಅದನ್ನ ಒಳ್ಳೇದಕ್ಕೆ ಬಳಕೆ ಮಾಡ್ತಾ ಇಲ್ಲ, ನಾವು ಕೆಟ್ಟದಕ್ಕೆ ಬಳಕೆ ಮಾಡ್ತಾ ಇದ್ವಿ. ಆ ನಿಜವಾದ ಅನುಭವ ಪರಿಸ್ಥಿತಿ ನನಗೆ ಬಹಳ ತುಂಬ ಆಗ್ತಾ ಇದೆ. 10ನೇ ತರಗತಿ ಪರೀಕ್ಷೆ ಈಗ ಮಾರ್ಚ್ 21ರಿಂದ ಪ್ರಾರಂಭ ಆಗಬೇಕು. ನಾವು ಪ್ರತಿನಿತ್ಯ ಮಕ್ಕಳಿಗೆ ಓದ್ರು ಸೊ ಎಕ್ಸಾಮಿನೇಷನ್ ಅಂತಂದ್ರೆ ಇದು ಶಿಕ್ಷಕರಿಗೆ, ಇಲಾಖೆ ಅಧಿಕಾರಿಗಳಿಗೆ ಪರೀಕ್ಷೆ ಆಗ್ತಿದೆ, ಮಕ್ಕಳಿಗೆ ಪರೀಕ್ಷೆ ಆಗಿದೆ. ಅವರೆಲ್ಲ ಹೆಂಗಂತಂದ್ರೆ ಅವ್ರಿಗೆ ಕರೆಕ್ಟಾಗಿ ಬರ್ಬೇಕು, ಹಿಡ್ಕೊಂಡು ಬರ್ಬೇಕು. ಈಗ ಆಲ್ರೆಡಿ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಮನೆಯಲ್ಲಿ ಓದಲ್ಲ, ಪೋಷಕರು ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಈಗ ರಾತ್ರಿ ಶಾಲೆ ಅಂತ ಪ್ರಾರಂಭ ಮಾಡಿದ್ವಿ. ಅದರಲ್ಲೂ ಎಲ್ಲ ಬಾಲಕರಿಗೆ ಅವ್ರದೇ ದೊಡ್ಡ ಸಮಸ್ಯೆ. ಸೊ ರಾತ್ರಿ ಶಾಲೆ ಅಂತ ಮಾಡ್ಬಿಟ್ಟು ಆ ಮುಖಾಂತರ ಅಲ್ಲಿ ಶಿಕ್ಷಕರು ಕೂರಿಸ್ಕೊಂಡು ನಾವು ಅಭ್ಯಾಸ ಮಾಡ್ತಿದ್ವಿ, ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ನಮ್ಗೆಲ್ಲರಿಗೂ ಭವ್ಯವಾದಂತ ಕನಸಿದೆ, ಮಹತ್ವಾಕಾಂಕ್ಷೆ ಇದೆ. ಆದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ತಾ ಇಲ್ಲ, ಒಳ್ಳೆ ಸಂಸ್ಕಾರ ಕೊಡ್ತಾ ಇಲ್ಲ. ಮನೆಯೆಲ್ಲ ಟಿವಿ ಸಂಸ್ಕೃತಿ, ಮೊಬೈಲ್ ಸಂಸ್ಕೃತಿ, ಓದೋ ಸಂಸ್ಕೃತಿ ಎಲ್ಲಿಂದ ಬರುತ್ತೆ ನೋಡಿ. ಇಲ್ಲಿ ನಮ್ಮ 2 ಜನ ಮಕ್ಕಳು ತುಂಬಾ ಚೆನ್ನಾಗಿ ವಿಚಾರಧಾರೆಯನ್ನು ಮಂಡಿಸಿದ್ರು. ಅವರಿಗೆ ಒಂದು ಬೇಸಿಕ್, ಒಂದು ಒಳ್ಳೆಯ ಒಂದು ಸಂಸ್ಕಾರ ಬಿದ್ದಿದೆ. ಒಂದು ಮಠದ ಪರಂಪರೆಯಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಇಂಚರ ಬಹಳ ಚೆನ್ನಾಗಿ ಲೇಖನವನ್ನು ಬರೆದಿದ್ದಾರೆ ನೋಡಿ. ಅತಿ ಕಿರಿಯ ವಯಸ್ಸಿನಲ್ಲಿ ಇವತ್ತು PhD ಮಾಡಿರೋ ಒಂದು ಲೇಖನ ಬರೆಯಲ್ಲ, ತುಂಬಾ ಕಷ್ಟ ಇದೆ. ಆದ್ರೆ ಅವಳಿಗೆ ಆ ಒಂದು ಮಠದ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ, ಆ ಒಂದು ಅನುಭವದ ಒಂದು ದಾರೆ ಸಿಕ್ಕಿದ್ರಿಂದ ಆ ವಿದ್ಯಾರ್ಥಿನಿ ಇನ್ನು ಅತ್ಯಂತ ಎತ್ತರಕ್ಕೆ ಹೋಗ್ತಾಳೆ. ಅದೇ ರೀತಿ ಆ ಮಗು ಬಹಳ 2-3ನೇ ತರಗತಿ ವಿದ್ಯಾರ್ಥಿನಿ ಇಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತಂದ್ರೆ, ಇಂಥ ವಿಚಾರಗಳನ್ನ ನಾವು ಎಲ್ಲ ಮಕ್ಕಳಿಗೆ ನಾವು ಮುಟ್ಟಿದ್ರೆ ಖಂಡಿತವಾಗೂ ಇನ್ನೂ ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗ್ತಾರೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಕಳೆದ ವರ್ಷ ನಮ್ಮ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಆದ್ಮೇಲೆ ಕಳೆದ ವರ್ಷನೇ ನಾವು ಪ್ರಾರಂಭ ಮಾಡಿದ್ವಿ. ಪೂಜ್ಯರು ನೋಡ್ರಪ್ಪ ಇದ್ರ ಬಗ್ಗೆ ಸರ್ಕಾರ ಒಂದು ಒಳ್ಳೆ ತೀರ್ಮಾನ ಮಾಡಿದೆ,
ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂತ ಯಾವ ರೀತಿ ಮಾಡ್ಬೇಕಂತ ನಮ್ಗೆ ಅವರು ಡೈರೆಕ್ಷನ್ ಕೊಟ್ಟರು. ಆ ಪ್ರಕಾರ ಸೊ ಮಕ್ಕಳಲ್ಲಿ ಬದಲಾವಣೆ ಆಗ್ಬೇಕು. ಆ ವಚನಕಾರರ ವಿಚಾರಧಾರೆಗಳು ಅವರಿಗೆ ಬೆಳೆಸಬೇಕು. ಅವರು ತಲೆ ಒಳಗೆ ಹೋದ್ರೆ ಮುಂದೆ ಅವರು ಬದಲಾವಣೆಯನ್ನ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಕಳೆದ ವರ್ಷವೂ ಸಹ ಬಸವ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಅತ್ಯಂತ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲಿಗೆ ಇಂಥ ಒಳ್ಳೆ ತೀರ್ಮಾನ ಮಾಡಿದ್ದು ನಮ್ಮ ಪೂಜ್ಯರು. ಸೊ ಬಹಳ ಖುಷಿ ಪಡಬೇಕು. ಅದೇ ರೀತಿ ಈ ಪರಂಪರೆಯನ್ನು ನಾವು ಇಲ್ಲಿಗೆ ನಿಲ್ಲಿಸಬಾರದು, ಪ್ರತಿ ವರ್ಷನೂ ನಡೆಸ್ಕೊಡ್ಬೇಕು ಅಂತ ಈ ವರ್ಷನೂ ಸಹ ನಮಗೆ ಅವರು ಆದೇಶವನ್ನ ಸೂಚನೆಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ನಾವು ಸ್ಪರ್ಧೆಯನ್ನ ಮಾಡಿ ಸೊ ಕಳೆದ ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ಕೊಡ್ಬೇಕಾಗಿತ್ತು. ಸ್ವಲ್ಪ ಗಡಿಬಿಡಿಯಲ್ಲಿ ಮಕ್ಕಳಿಗೆ ಕೊಡಕ್ಕಾಗಲಿಲ್ಲ. ಸೊ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೊಡೋಣ ಅಂತ ಹೇಳಿ ಮಕ್ಕಳು ಪೋಷಕರೆಲ್ಲ ಬಂದಿದ್ದೀರಿ. ಸುಮಾರು 23,000 ರಿಂದ 24,000 ರೂಪಾಯಿ ಈ ನಗದು ಬಹುಮಾನವನ್ನ ಪೂಜ್ಯರು ಮಕ್ಕಳಿಗೆ, ಅಂದ್ರೆ ಇದನ್ನ ದುಡ್ಡನ್ನ ಮಕ್ಕಳು ಒಳ್ಳೆ ಪುಸ್ತಕಗಳನ್ನ ಖರೀದಿ ಮಾಡೋದಕ್ಕೆ ಬಳಕೆ ಮಾಡ್ಕೊಂಡು ಬೇರೆ ಯಾವತ್ತೂ ಬಳಕೆ ಮಾಡ್ಬೇಡ್ರಿ. ಇದು ಒಂದು ಸಂಸ್ಕೃತಿ, ಅದನ್ನ ಹೇಳ್ಕೊಡ್ಬೇಕು ನಾವು ಪೋಷಕರು. 500 ರೂಪಾಯಿ ಬಂತ 1,000 ಬಂತ ತಗಮ ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡಬಾರ್ದು. ನಿನಗೆ ಪೂಜ್ಯರು ಆಶೀರ್ವಾದ ರೂಪದಲ್ಲಿ ಕೊಟ್ಟಿದ್ದಾರೆ, ಬಹುಮಾನ ಬಂದಿದೆ, ಅದನ್ನ ಒಳ್ಳೆ ಪುಸ್ತಕಗಳನ್ನ ಖರೀದಿ ಮಾಡಿ ಚೆನ್ನಾಗಿ ಓದು ಅಂತ ಪ್ರೋತ್ಸಾಹ ಮಾಡ್ಬೇಕಂತ ಹೇಳ್ತಾ, ಮತ್ತೊಮ್ಮೆ ಪರೀಕ್ಷಾ ಸಮಯ ಹತ್ರ ಬಂದಿದೆ. ದಯವಿಟ್ಟು ತಾವೆಲ್ಲರೂ ಸ್ವಲ್ಪ ಮನೆಯಲ್ಲಿ ಮಕ್ಕಳಿಗೆ ಒಂದು ಪ್ರಶಾಂತವಾದಂತಹ ವಾತಾವರಣ ಕೊಡೋದ್ರ ಮುಖಾಂತರ ಟಿವಿ ಮೊಬೈಲ್ಗಳು ಶಬ್ದ ಆಗ್ಲಿ, ಮಕ್ಕಳು ಓದೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ, ಪೂಜ್ಯರು ನನಗೆ ಆಕ್ಚುಲಿ ಇವತ್ತು ಅಷ್ಟೊಂದು ಆರೋಗ್ಯ ಚೆನ್ನಾಗಿರ್ಲಿಲ್ಲ, ಆದ್ರೂ ಅವರ ಒಂದು ಆದೇಶದ ಮೇರೆಗೆ ನಾನು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಪೂಜ್ಯರಿಗೆ ಎಲ್ಲರಿಗೂ ವಂದಿಸಿ ನಾನು ಮಾತನಾಡುತ್ತೇನೆ. ಜೈ ಹಿಂದ್.